ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ನಿನ್ನೆ ನಡೆದಂಥ ಒಂದು ಘಟನೆಗಳನ್ನು ಇಟ್ಟುಕೊಂಡು ಮಾತನಾಡುವುದು ಅಂತ ಅಂದ್ಕೊಂಡೆ. ಏನಂತ ಹೇಳಿದ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಆ ಪಕ್ಷ BJP ಪಕ್ಷ ಅವ್ರನ್ನ 6 ವರ್ಷಗಳ ಕಾಲ ಏನೋ ಉಚ್ಚಾಟನೆ ಮಾಡಿದೆ. ಅದು ಆ ಪಕ್ಷದ ಆಂತರಿಕ ವಿಚಾರ. ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಯಾರನ್ನ ಬೇಕಾದರೂ ಪಕ್ಷ ಕರ್ಕೊಳ್ಳುತ್ತೆ, ಯಾವಾಗ ಬೇಕಾದರೂ ಉಚ್ಚಾಟನೆ ಮಾಡುತ್ತೆ. ಅದೇನು ಹೊಸದೂ ಅಲ್ಲ, ಅದು ಎಲ್ಲ ಪಕ್ಷದವ್ರಿಗೂ ಇದ್ದಂಥದ್ದೇ. ಒಮ್ಮೆ ಪಕ್ಷವನ್ನು ಬೈದಿರ್ತಾರೆ, ಮತ್ತೊಮ್ಮೆ ಪಕ್ಷವನ್ನು ಆಪ್ಕೊಂಡಿರ್ತಾರೆ. ಬೈದವ್ರು ಏನು ನೋಡಬೇಕಾಗಿತ್ತು, ಅವಾಗ ಭಯಂಕರ ಅಯ್ಯೋ ಇನ್ನೇನು ಅವ್ರ ಜೀವಮಾನದಲ್ಲಿ ಆ ಪಕ್ಷಕ್ಕೆ ಹೋಗೋದಿಲ್ಲ ಅಂತ. ಅದು ಹಿಂಗೆ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಅದು ಇವತ್ತು ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಬಂದೋಗಿದೆ. ನನಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಅದು ಆ ಪಕ್ಷದ ಆಂತರಿಕ ವ್ಯವಹಾರ. ಮತ್ತೇನು ಸರ್ ಮಾತಾಡ್ತೀರ ನೀವು ಅಂತ ಕೇಳ್ಬೋದು. ನನಗೆ ಈ ಕಾವ್ಯ ಹಾಕ್ಕೊಂಡಿರೋರ ಬಗ್ಗೆನೇ ಒಂದು ರೀತಿಯ, ಅಂದರೆ ಎಲ್ಲರೂ ಅಲ್ಲ, ಬಹುತೇಕ ಸ್ವಾಮೀಜಿಗಳು ಅಂತ ಕರಿತೀನಿ ನಾನು. ಬಹುತೇಕ ಏನು ಸ್ವಾಮೀಜಿಗಳಿದ್ದಾರೆ ಅವರು ಇವತ್ತು ಕಾವ್ಯ ಹಾಕ್ಕೊಳ್ತಿದ್ದಂಗೆ ಇಡೀ ದೇಶವೇ ನಮ್ಮನ್ನು ನೋಡಬೇಕು, ಇಡೀ ರಾಜಕಾರಣಿಗಳು ನಮ್ಮ ಪಾದಕ್ಕೆ ಬಂದು ನಮಸ್ಕಾರ ಮಾಡೋಬೇಕು. ನಾವು ಹೇಳ್ದಂಗೆ ಕೇಳುತ್ತೆ, ನಾವು ಹೇಳ್ದಂಗೆ ಕೇಳುತ್ತೆ, ನಾವು ಹೇಳ್ದಂಗೆ ನಮ್ಮ ಸಮಾಜ ಕೇಳುತ್ತೆ ಅನ್ನೋ ಮಟ್ಟಕ್ಕೆ ಬಂದೋಗಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಯತ್ನಾಳ್ ಅವರು ಬರ್ತಿದ್ದಂಗೆ ಈ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು, ಪಂಚಮಸಾಲಿ ಪೀಠದ ಸ್ವಾಮೀಜಿ, ಅಂದರೆ ಅವರೊಬ್ಬರೇ ಏನಲ್ಲ, ಪಂಚಮಸಾಲಿ ಪೀಠದ ಸ್ವಾಮೀಜಿ, ಮತ್ತು ಹರಿಹರದಲ್ಲಿ ಒಬ್ಬರಿದ್ದಾರೆ, ಅವರೊಬ್ಬರು ಸ್ವಾಮೀಜಿ ಇದ್ದಾರೆ, ಇವರೊಬ್ಬರು ಸ್ವಾಮೀಜಿ ಇದ್ದಾರೆ, ಈ ಮತ್ತೊಬ್ಬರು ಸ್ವಾಮೀಜಿನೂ ಆಗಿದ್ದಾರೆ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು. ಇವರೆಲ್ಲರಿಗೂ ಏನು ಅಂದ್ಕೊಂಡಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ಸ್ವಾಮೀಜಿಗಳು ಆಗ್ತಿದ್ದಂಗೆ ಈತ ಜಯಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಕಾಲ್ ಕೊಟ್ಬಿಟ್ರೆ, ನಿನ್ನೆ ಏನು ಎಲ್ಲ ಯಾರ್ಯಾರಿದ್ದರೂ BJPಲಿರ್ಬೋದಾದಂಥ ಪಂಚಮಸಾಲಿ ಸಮುದಾಯದವ್ರು ಯಾರಿದ್ರು ಎಲ್ಲ BJPಯಿಂದ ಹೊರಗಡೆ ಬಂದುಬಿಡ್ರಿ ಅಂತ. ಏನು ಈತನ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ? ಬಹುಶಃ ಇವ್ರಿಗೆ ಗೊತ್ತಿಲ್ಲದಲ್ಲಿರ್ಬೋದೇನು, ಇವರು ಯಾರೂ ಒಂದು ಓಟ್ ಹಾಕ್ಸೋ ಶಕ್ತಿ ಅವ್ರಿಗಿಲ್ಲ. ಬಹುತೇಕ ನಮ್ಮ ಕರ್ನಾಟಕದಲ್ಲಿರ್ಬೋದಾದಂಥ ಬಹುತೇಕ ಸ್ವಾಮೀಜಿಗಳವರು ಈ ಥರದ ಹೇಳಿಕೆಗಳನ್ನು ಕೊಡ್ತಿರ್ತಾರೆ ಅವಾಗ. ಇವ್ರಿಗೆ ಓಟ್ ಹಾಕಬೇಡ್ರಿ, ಇವ್ರಿಗೆ ಹೇಳ್ರಿ, ಇವ್ರನ್ನ ಗೆಲ್ಲಿಸ್ರಿ ಅಂತ. ಯಾರು ಓಟ್ ಹಾಕೋದಲ್ಲಿ ಇವ್ರ ಮಾತಿನ ಕೇಳಿ. ಇದು ಈ ಸ್ವಾಮೀಜಿ ಹೇಳ್ತಿದ್ದಂಗೆ, ಅಂದರೆ ಆ ಪಕ್ಷದಲ್ಲಿರೋರೆಲ್ಲರೂ ಓಡ್ ಬಂದುಬಿಡ್ತಾರೆ ಪಂಚಮಸಾಲಿ ಪೀಠದ. ಅಂದರೆ ನೀವು ಹಂಗೆ ಹೇಳೋದು ಏನು ಸರ್, ನೀವು ಪಂಚಮಸಾಲಿ ಸ್ವಾಮೀಜಿ ಅವ್ರು ಹೇಳಿದ ತಕ್ಷಣ ಎಲ್ಲರೂ ಬಂದುಬಿಡ್ತಾರೆ ಅನ್ನೋದು ಕಷ್ಟನ ಸುಳ್ಳು ಅಂತ? ಸುಳ್ಳು ಕಂಡ್ರೆ ಅವ್ರು ಯಾರೂ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಈ ಸ್ವಾಮಿಗಳು ಅಂದರೆ ಹಿಂದಿತ್ತು ಒಂದು ಕಾಲದಲ್ಲಿ. ಹಿಂದೆ ಅಂತೇಳಿದ್ರೆ ಈ 30 ವರ್ಷ 40 ವರ್ಷದ ಕೆಳಗೆ ಯಾರಾದರೂ ಸ್ವಾಮೀಜಿಯವರು ಒಂದು, ಅಂದರೆ ಆಗಿನ ಕಾಲ ಸ್ವಾಮೀಜಿ ಯಾವ ರಾಜಕಾರಣಕ್ಕೂ ಬರ್ತಿರ್ಲಿಲ್ಲ. ಅವ್ರದ್ದು ಇದ್ದಿದ್ದು ಒಂದೇ ಕೆಲಸ ಏನಂತ ಹೇಳಿದ್ರೆ, ಅನ್ನದಾಸೋಹ, ಅಕ್ಷರ ದಾಸೋಹ, ಏನ್ರಿ ಕಾಯಕ ದಾಸೋಹ, ಈ ಮೂರನ್ನು ಹೇಳ್ಕೊಡ್ತಿದ್ರು. ಆ ಮಕ್ಕಳನ್ನು ಹಂಗೆ ಓದಿಸ್ತಿದ್ರು. ಆ ಮಕ್ಕಳು ಬಂದಿರೋಂಥ ಎಲ್ಲ ಸಮುದಾಯದವ್ರನ್ನ ನಾನು ಹೇಳ್ತಿರೋದು, ಎಲ್ಲ ಸಮುದಾಯ. ಅಂದರೆ ಈ 12ನೇ ಶತಮಾನ ಬಂದಾದಮೇಲೆ ಬಸವಣ್ಣನವರು ಏನು ಸ್ವತಂತ್ರ ಲಿಂಗಾಯತ ಧರ್ಮವನ್ನು ಕಟ್ಟಿದ ಮೇಲೆ ಬಹುತೇಕ ಸ್ವಾಮೀಜಿಯವರುಗಳು ಕರ್ನಾಟಕದಲ್ಲಿ ಮಾತ್ರನೇ ಇರೋದು. ಜಾಸ್ತಿ ಸ್ವಾಮೀಜಿಯವರು, ಓಣಿಗೊಬ್ಬ ಸ್ವಾಮೀಜಿ, ಗಲ್ಲಿಗೊಬ್ಬ ಸ್ವಾಮೀಜಿ, ಭಾಳಷ್ಟು ಕಡೆ ಇದ್ದಾರೆ. ಅವರೆಲ್ಲರೂ ಏನು ಅಂದ್ಕೊಂಡಿದ್ರು ಅಂತೇಳಿದ್ರೆ, ಬಸವಣ್ಣನವರನ್ನು ನಂಬಿ ಲಿಂಗಾಯತ ಧರ್ಮವನ್ನು ಒಪ್ಪಿ ಎಲ್ಲ ಸಮುದಾಯದ ಮಕ್ಕಳಿಗೆ ಅಕ್ಷರ, ಅನ್ನ, ಕಾಯಕ ಈ ಮೂರನ್ನು ಹೇಳ್ಕೊಡ್ತಿದ್ರು. ಆ ಸ್ವಾಮೀಜಿಯವರದ್ದು ಒಂದು ಕಾಯಕ ಕೆಲಸ ಇತ್ತು. ಅವ್ರು ಏನಂತ ಹೇಳಿದ್ರೆ, ಎಲ್ಲ ಕಡೆಗೆ ಓಡಾಡಿ ಅಂದರೆ ಆಯಾ ಭಾಗದಲ್ಲಿ ಅಡ್ಡಾಡಿ ಮಕ್ಕಳಿಗೆ ಬೇಕಾದಂಥ ರಾಗಿ, ಜೋಳನೋ ಏನೋ ಒಂದಷ್ಟು ಭಿಕ್ಷೆಯನ್ನು ಎತ್ತಿ ತೆಗೆದುಕೊಂಡು ಬಂದು ಮಕ್ಕಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹನ ಮಾಡ್ತಿದ್ರು. ಇವತ್ತು ಆ ಮಠಗಳು ಹೆಂಗಾದವು ಅಂತೇಳಿದ್ರೆ, ಆ ಮಠ ಬೆಳೀತಾ ಇತ್ತೀಚಿನ ದಿನಗಳಲ್ಲಿ ಈ ಯಂಗ್ಸ್ಟರ್ಸ್ ಸ್ವಾಮೀಜಿಗಳು ಬಂದ ಮೇಲೆ ಆ ಮಠಕ್ಕೆ ಬಂದಿದ್ದು ಒಂದು ಕಡೆಗಾದರೆ, ಮತ್ತೊಂದು ಕಡೆಗೆ ಆ ಮಠದ ಆಸ್ತಿ ಈಗ ಕೋಟಿಗಟ್ಟಲೆ ಭಾಳ ಕತ್ಕೊಂಡ್ಬಿಡ್ತು. ಈ ಸ್ವಾಮೀಜಿಯವರು ಅದನ್ನು
ಬಹುತೇಕ ಸ್ವಾಮೀಜಿಯವರು ಅದನ್ನು ಅನುಭವಿಸೋಕೆ ಕತ್ಕೊಂಡ್ರು. ನಮ್ಮ ಸ್ವಾಮೀಜಿಯವರು ನಮ್ಮ ಸಮುದಾಯದವ್ರನ್ನೇ ಇದು ಮಾಡಬೇಕು, ನಮ್ಮ ಸಮುದಾಯದವರೊಬ್ಬರನ್ನ MLA ಮಾಡಬೇಕು, ನಮ್ಮ ಸಮುದಾಯದೊಬ್ಬರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳುವ ಮಟ್ಟಕ್ಕೆ ಬಂದು ಹೋಗ್ಬಿಟ್ರು. ಬಹುಶಃ ಇದೊಂದೇ ಮಟ್ಟಗಳಲ್ಲ ನಾನು ಹೇಳ್ತಿರೋದು. ಈ ಬಹುತೇಕ ಏನು ಈ ಪಂಚಮಸಾಲಿ ಸ್ವಾಮೀಜಿ ಅವರು ಹೇಳಿದ್ದಂತಲ್ಲ, ಈ ಮೊನ್ನೆ ಯಾವುದೋ ಸ್ವಾಮೀಜಿ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಏನೋ ಸಂವಿಧಾನವನ್ನೇ ಬದಲು ಮಾಡಿಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಹೇಳಿಕೆಯನ್ನು ಕೊಟ್ಟರು. ಏನು ರೀ ಈ ಸ್ವಾಮೀಜಿಗಳಿಗೆ ಅಂದರೆ, ಈ ಸ್ವಾಮೀಜಿಗಳು ಏನು ಅಂದ್ಕೊಂಡಿದ್ದಾರೆ ಅಂತ. ಎಲ್ಲವನ್ನೂ ಬದಲು ಮಾಡೋ ಶಕ್ತಿ ಅವ್ರಿಗಿದ್ದಿದ್ರೆ ತಾವೇ ರಾಜಕೀಯಕ್ಕೆ ಬಂದುಬಿಟ್ರೆ ಒಳ್ಳೆಯದಲ್ವೇ. ಬಹುತೇಕ ಆ ಸ್ವಾಮೀಜಿ ಯಾರಾದರೂ ಎಲೆಕ್ಷನ್ ನಿಂತು ಬಿಟ್ರೆ 5 ಓಟು ಬೀಳಲ್ಲ ಅವರಿಗೆ. 5 ಓಟು ಬೇಕಾದ್ರೆ ಚಾಲೆಂಜೇ ಮಾಡಿಬಿಡೋಣ, ಅದ್ರಾಗೇನು ಬೇಕಾದ್ರೆ ಹಂಗೇನಾದ್ರು ಚಾಲೆಂಜಿಂಗ್ ಮಾಡೋಕ್ಕೆ ಬಂದರೆ ನಾನು ಚಾಲೆಂಜಿಂಗ್ ಮಾಡ್ತೀನಿ. ಬಹುಶಃ ಆ ಸ್ವಾಮೀಜಿಗಳು ನಿಂತ್ಕೊಳ್ಳಿ, ನಾನು ನಿಂತ್ಕೊಳ್ತೀನಿ. 5 ಓಟ್ ಬೀಳ್ತತ್ತೋ, ನನಗೆ ಬೀಳ್ತತ್ತೋ, ಅವ್ರಿಗೆ ಬೀಳ್ತತ್ತೋ ನೋಡೇ ಬಿಡೋಣ. ಅಂದರೆ ನಾನು ಹೇಳ್ತಿರೋದು, ನಾನು ಎಲೆಕ್ಷನ್ನಲ್ಲ, ನಾವು ಸಂಬಂಧರಿಲ್ಲ, ಈ ರಾಜಕೀಯದವರು ನಾವಲ್ಲ. ಅಂದರೆ ನಾನು ಯಾವ ಪಕ್ಷದ ವಕ್ತಾರನೂ ಅಲ್ಲ. ಫಸ್ಟು ಯಾವ ಪಕ್ಷ ಅಧಿಕಾರಕ್ಕಿರುತ್ತೋ, ಯಾಕೆ ಅಂತ ಹೇಳಿದ್ರೆ ಇದನ್ನು ಫಸ್ಟು ಈ ಮಠದ ಸ್ವಾಮೀಜಿಗಳಿಗೆ ದುಡ್ಡನ್ನು ಜಾಸ್ತಿ ತೋರಿಸಿದಾರೆ ಯಾರಂದರೆ ಯಡಿಯೂರಪ್ಪನವ್ರಿಗೆ ಹೋಗ್ಬೇಕು. ಆ ಕ್ರೆಡಿಟ್ ಎಲ್ಲ ಗೋಸ್ಟ್ ಯಡಿಯೂರಪ್ಪ. ಮಠದವ್ರಿಗೆಲ್ಲ ಸ್ವಾಮೀಜಿಗಳಿಗೆಲ್ಲ ದುಡ್ಡು ಕಾಸು ಬಂದಿದ್ದೆ ಅವರು ಅದನ್ನು ಅದ್ಭುತವಾದ ಕಾರು, ಅದ್ಭುತವಾದಂಥ ಇದು ಕಟ್ಕೊಂಡು ಅಡ್ಡಾಡಿರೋದೆ. ಅಲ್ಲಿ ಮಾಡಿರ್ತಿರೋದು ಏನೈತೆ ಎಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅಷ್ಟೇನಲ್ಲೆಲ್ಲ. ನಾವು ಹೇಳ್ತಿರೋದು ಏನಂತ ಹೇಳಿದರೆ, ಒಬ್ಬ ಸ್ವಾಮೀಜಿಯಾದವರು ಆ ಪಕ್ಷದ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಕ್ಕೆ ಕೈ ಹಾಕುವ ಬದಲು ತಾವು ಸ್ವಾಮೀಜಿ ಎಲ್ಲ ಸ್ವಾಮೀಜಿಗಳಿಗೂ ಅಂದರೆ ಬಹುತೇಕ ಸ್ವಾಮೀಜಿಗಳು ನಾನು ಕೇಳೋದು ಒಂದೇ ಪ್ರಶ್ನೆ, ತಾವುಗಳು ಎಷ್ಟು ಮಕ್ಕಳಿಗೆ ಅನ್ನವನ್ನು ಕೊಟ್ಟಿದ್ದೀರಿ, ಎಷ್ಟು ಮಕ್ಕಳಿಗೆ ನೀವು ದಾಸೋಹವನ್ನು ನಡೆಸಿದ್ದೀರಿ, ಎಷ್ಟು ಮಕ್ಕಳಿಗೆ ಎಜುಕೇಷನ್ನ ಕೊಟ್ಟಿದ್ದೀರಿ. ಇವತ್ತು ಬಹುತೇಕ ಸ್ವಾಮೀಜಿ ಎಲ್ಲ ಮಠಗಳಲ್ಲಿ ಇರ್ಬೋದಾದಂಥ ಈ ನೋಡಬೇಕು ನೀವು ಆ ಎಜುಕೇಷನ್ ಸೊಸೈಟಿಗಳನ್ನು ಮಾಡಿದಾರಲ್ಲ, ಅವೆಲ್ಲವೂ ಕೋಟಿಗಟ್ಟಲೆ ದುಡ್ಡು ಮಾಡ್ತಿದ್ದಾರೆ. ಯಾವ ಬಡ ವಿದ್ಯಾರ್ಥಿಗಳಿಗೆ, ಯಾವ ಬಡ ಮಾಸ್ಟರ್ಗಳಿಗೆ ನೀವು ಕೆಲಸ ಕೊಟ್ಟಿದ್ದೀರಿ ನೋಡೋಣ? ಅಸಾಧ್ಯತೆ ಇಲ್ಲ, ಕೊಟ್ಟಿಲ್ಲ. ನಾನು ಬಹುತೇಕ ನೋಡಿಬಿಟ್ಟಿದ್ದೀನಿ ಆಗಲೇ. ನನ್ನ ಈ ಏಜಲ್ಲಿ ಬಹುತೇಕ ಸ್ವಾಮೀಜಿಗಳು, ಬಹುತೇಕ ಸ್ವಾಮೀಜಿ ಅಂತ ಹೇಳ್ತೇನೆ, ಬಹುತೇಕ ಸ್ವಾಮೀಜಿಗಳು ಅವರು ನಡೆಸಬಹುದಂಥ ಶಾಲೆಗಳಲ್ಲಿ ಯಾವ ದಲಿತ ಮೇಷ್ಟ್ರುಗಳಿಗೆ ಕಾಸಿಲ್ದಲೇ ಕೆಲಸ ಕೊಟ್ಟಿದ್ದಾರೆ? ಕೊಡೋದಿಲ್ಲ, ಕೊಟ್ಟೂ ಇಲ್ಲ. ಏನೋ ಇವತ್ತು ನೀವು ಏನಾದರೂ ಅಲ್ಲಿ ಯಾವುದಾದ್ರೂ ಒಂದು ಶಾಲೆಯ ಒಂದ್ಯಾವುದಕ್ಕನ್ನ ಗೌರ್ಮೆಂಟು ಇದಾಗುತ್ತೆ ಅನ್ನೋದು, ಅನುದಾನ ಸಿಗುತ್ತೆ ಅನ್ನೋದಾದರೆ 25 ಲಕ್ಷ 30 ಲಕ್ಷ ಇಸ್ಕೊಳ್ತಾರೆ. ಅಂದರೆ ಈ ಸ್ವಾಮೀಜಿಗಳು ತಮ್ಮ ಇದು ಹಂಗಂತ ಹೇಳಿದ್ರೆ ತಮ್ಮನ್ನು ತಾವು ಬೆಳೆಸ್ಕೊಳ್ತಿದ್ದಾರಲ್ಲ, ಹಂಗಾದ್ರೆ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಿರ್ಬೋದಾದಂಥ ಮಟ್ಟಕ್ಕೆ ಆಸ್ತಿ ಕೊಟ್ಟಿರೋರು ಯಾರು ಅಂದ್ಕೊಂಡಿದ್ದೀರ? ಎಲ್ಲ ಕೆಳವರ್ಗದ ಸ್ವಾಮೀಜಿಗಳು, ದಲಿತ ಸಮುದಾಯದವರು. ಚೆಕ್ ಮಾಡಿಬಿಡೋಣ ಬೇಕಾದ್ರೆ, ಅದಕ್ಕೇನು ಸಮಸ್ಯೆನೇ ಇಲ್ಲ. ಅವ್ರು ಕೊಟ್ಟಿರೋ ಆಸ್ತಿಗಳು ಎಲ್ಲವನ್ನೂ ತೆಗೆದು ನೋಡಿಬಿಟ್ರೆ ಬಹುತೇಕ ಅಂತ ಹೇಳಿದ್ರೆ ದಲಿತ ಮತ್ತು ಹಿಂದುಳಿದ ಮತ್ತು ಸ್ವಲ್ಪ ಏನು ಲಿಂಗಾಯತ ಸಮುದಾಯದವರು ಭಾಳ ಕೊಟ್ಟಿದ್ದಾರೆ. ಎಲ್ಲ ಸಮುದಾಯದವರು ಕೊಟ್ಟಿರೋಂಥ ಈ ಮಠದ ಆಸ್ತಿಗಳನ್ನು ನೀವು ನಿಮ್ಮ ಸ್ವಂತ ತೆವಲಿಗೆ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದೀರಾ. ಹಾಗಾಗಿ ನಾನು ಕೇಳೋದು ನಿಮಗೆ ಒಂದೇ ಪ್ರಶ್ನೆ, ಸ್ವಾಮೀಜಿಗಳೇ, ನೀವು ಯಾರನ್ನು ಉದ್ಧಾರ ಅಥವಾ ಸ್ವಾಮೀಜಿ ಅವ್ರು ಹೇಳ್ತಾರೆ ನಮಗೆ 2 years ಸಿಗಬೇಕು, ನಾನು ದೊಡ್ಡ ಹೋರಾಟ ಮಾಡ್ತೀನಿ, ಅಲ್ಲಿ ಪ್ರತಿಭಟನೆ ಮಾಡ್ತೀನಿ. ಈ ಸ್ವಾಮೀಜಿಗಳು ಫಸ್ಟು ಪ್ರತಿಭಟನೆ ಮಾಡೋದು ನಿಲ್ಲಿಸ್ರ ಮಾರಾಯ. ನೀವು ಒಂದು ಸಮುದಾಯಕ್ಕೆ ಕೇಳೋದು ಕೈ ಬಿಡ್ರಿ. ಆಯಿತು, ನೀವು ಎಂದಾದರೂ ಒಮ್ಮೆಯಾದರೂ ಕರ್ನಾಟಕದಲ್ಲಿ ರೈತರು ಬೆಳೆ ಪರಿಹಾರ ಸಿಗದಲೇ ಇದ್ದಾರೆ, ಅವರಿಗೆ ನೀವು ಪ್ರತಿಭಟನೆ ಮಾಡಿದ್ದೀರಾ? ರೈತರ ಪರವಾಗಿ ಏನಾದರೂ ಒಂದು ದಿನ ಆದರೂ ಧ್ವನಿ ಎತ್ತಿದ್ದೀರಾ? ಬಹುಶಃ ಇಂಥವ್ರಿಗೆ ಇಂಥದ್ದು ಕೆಲಸ ಸಿಗಬೇಕಾಗಿತ್ತು, ಕಾರ್ಮಿಕರಿಗೆ ಕೆಲಸ ಕೊಡಬೇಕಂತ ಎಂದಾದರೂ ಧ್ವನಿ ಎತ್ತಿದ್ದೀರಾ? ಜನಪರವಾದಂಥ ಹೋರಾಟಗಳಲ್ಲಿ ಭಾಗವಹಿಸಿದ್ದೀರಾ ಸ್ವಾಮೀಜಿಗಳೇ? ಅದು ಬಿಟ್ಟು ನೀವು ನಮ್ಮ ಸಮುದಾಯದವರು ಒಂದು ಬಂದು ಹೊರಗಡೆ ಬರ್ರಿ ಅಂತ ಹೇಳೋದು, ನಾಳೆ ಬೆಳಗ್ಗೆ ಇನ್ನು ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳ್ತೀರಿ ನೀವು ಅದನ್ನೇ. ಇದೇನು ಕಾಂಗ್ರೆಸ್ಸು BJPನೂ ಅನ್ನೋದಲ್ಲ ನಾನು ಹೇಳ್ತಿರೋದು. ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ ಸ್ವಾಮೀಜಿಗಳೇ, ನಿಮ್ಮ ಆತ್ಮಸಾಕ್ಷಿಗಳಿಗೆ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಎಂದಾದರೂ ಎಲ್ಲ ಸಮುದಾಯದ ಪರವಾಗಿ ನಿಂತಿದ್ದೀರಾ? ಕಾರ್ಮಿಕರು ಸಾಯ್ತಾ ಇದ್ದಾರೆ, ಅವರಿಗೆ ಸರಿಯಾದಂಥ ಕೂಲಿ ಕೊಡಿ, ಅವ್ರಿಗೆ ಇದು ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ಕೇಳಿದ್ದೀರಾ? ಇಲ್ಲ. ರೈತರು ಸಾಲ ಮಾಡ್ಕೊಂಡು ಸಾಯ್ತಾ ಇದ್ದಾನೆ, ಅವ್ರ ಪರವಾಗಿ ಏನಾದರೂ ಒಂದು ಧ್ವನಿ ಎತ್ತಿದ್ದೀರಾ? ಅದು ನಿಮ್ಮ ಸಮುದಾಯದವರು ಸಾಕ್ತಿರ್ಬೋದು ಅಲ್ವಾ? ಅದ್ರ ಬಗ್ಗೆ ಎಂದು ನೀವು ಪ್ರಶ್ನೆ ಮಾಡೋದೇ ಇಲ್ಲಲ್ಲ.
ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡಿಬಿಟ್ರೆ ನಮಗೆ ಎಲ್ಲಿ ಬರ್ಬೋದಾದಂಥ ಏನು ಅಮೌಂಟ್ ಇದೆಯೋ ಅದು ಬರೋದಿಲ್ಲನೋ ಅಂತ ಅನಿಸ್ಬಿಡುತ್ತಲ್ವಾ. ಅಂದರೆ ಇಂಥ ಫಸ್ಟು ಈ ಥರದಂಥ ಅಂದರೆ ಬಸವಣ್ಣ ಕಟ್ಟಿದಂಥ ಬಹುತೇಕ ಆ ಸಮುದಾಯದ ಅಂದರೆ ಆತ ಎಲ್ಲ ಸಮುದಾಯದ ಒಬ್ಬ ನಾಯಕ ಯಾಕಾಗ್ತಾನಂದರೆ ಆತ ಎಲ್ಲ ಸಮುದಾಯದವರ ಧ್ವನಿಯಾಗಿದ್ದವರು. ಈ ಸ್ವಾಮೀಜಿಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ, ಬೇರೆ ಸಮುದಾಯದ ಬಗ್ಗೆ ಮಾತೇ ಆಡೋದಿಲ್ಲ. ಯಾವ ಸ್ವಾಮೀಜಿಗಳು ಅಂದರೆ ಬಹುತೇಕ ಸ್ವಾಮೀಜಿಗಳು ಹಂಗಿದ್ದಾರೆ. ಕೆಲವು ಸ್ವಾಮೀಜಿಗಳು ಪಾಪ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡ್ತಾ ಅವರೆಂದು ಹೊರಗಡೆನೂ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವ ಸ್ವಾಮೀಜಿಯವರು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಎಲ್ಲ ಸಮುದಾಯದ ಪರವಾಗಿ ಧ್ವನಿ ಆಗಿರ್ತಾರೋ ಅಲ್ಲಿಯ ತನಕ ನಮ್ಮ ಈ ಸ್ವಾಮೀಜಿಗಳಿಗೆ ವ್ಯಾಲ್ಯೂ ಇರುತ್ತೆ, ಅವ್ರಿಗೆ ಬೆಲೆ ಇರ್ತತೆ. ಇಲ್ಲ ಅಂತ ಹೇಳಿದ್ರೆ ಶಿವಪೂಜೆ ಮಾಡ್ಕೊಂಡು ಮನೆಗಿದ್ರೆ ಭಾರಿ ಒಳ್ಳೆಯದು. ಅಥವಾ ಯಾಕೆಂದರೆ ನಾನು ಅದು ಶಿವಪೂಜೆ ಮಾಡ್ಕೊಂಡ್ಬಿಟ್ರೆ ಪಾಪ ಅವರಿಗೆ ಈ ಮೆತ್ತನ ಕಾರಲ್ಲಿ ಅಡ್ಡಾಡೋಕ್ಕಾಗಲ್ಲ, ಮೆತ್ತನೆ ಇದರಲ್ಲಿ ಅಡ್ಡಾಡೋಕ್ಕ. ಫಸ್ಟ್ ಆಫ್ ಆಲ್ ಈ ರಾಜಕಾರಣಿಗಳು ಈ ಸ್ವಾಮೀಜಿಗಳನ್ನು ಹೋಲಿಕೆ ಮಾಡೋದನ್ನು ಮೊದಲು ತಪ್ಪಬೇಕು. ಹಿಂದಿನ ಎಲ್ಲ ಸ್ವಾಮೀಜಿಗಳೇ ಯಾರು ಹೋಗ್ಬಿಟ್ಟು ಓಲೈಕೆ ಮಾಡ್ತಿರ್ಲಿಲ್ಲಪ್ಪ. ನನಗೆ ಗೊತ್ತಿರೋ ಮಟ್ಟಿಗೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಈ 40 ವರ್ಷದ ಅನುಭವ, ಅಂದರೆ 40 ವರ್ಷ ಅಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿ, ಟಿ ವಿ ಚಾನಲ್ಗಳಲ್ಲಿ ಕೆಲಸ ಮಾಡಿ ಅನುಭವ ಏನಪ್ಪ ಅಂತ ಹೇಳಿದ್ರೆ ಅವಾಗೆಲ್ಲ ಯಾವ ಸ್ವಾಮೀಜಿಗಳು ಹೋಗ್ಬಿಟ್ಟು ಓಲೈಕೆ ಮಾಡ್ತಿರ್ಲಿಲ್ಲ. ಹೋಗೋರು ನಮಸ್ಕಾರ ಸ್ವಾಮಿ ಅನ್ನೋರು ಅಷ್ಟೇ, ಅಪ್ಪ ಒಳ್ಳೇದಾಗಲಿ ನಿನಗೆ ಅಂತ ಆಶೀರ್ವಾದ ಮಾಡೋರು ಅಷ್ಟೇ. ಯಾವುದೇ ರಾಜಕಾರಣಿಗೆ ಹೋದ್ರು ಆಶೀರ್ವಾದ ಮಾಡೋರು, ಕಳಿಸೋರು. ಈಗ ಹಂಗೈತೆ ಅಂತ ಹೇಳಿದ್ರೆ ನಮ್ಮ ಸಮುದಾಯದವನಿಗೆ ಓಟ್ ಕೊಡಲಿ, ನಮ್ಮ ಸಮುದಾಯದವ್ರಿಗೆ ಗೆಲ್ಲಿಸ್ರಿ, ನಮ್ಮ ಸಮುದಾಯದವರಿಗೆ ಮುಖ್ಯಮಂತ್ರಿ ಮಾಡಲಿ, ನಮ್ಮ ಸಮುದಾಯದವ್ರಿಗೆ ಇದು ಕೇಳಂತ ಯಾವ ರೀತಿ ನಾಚಿಕೆ ಆಗಬೇಕು ಈ ಕಾವಿ ಹಾಕ್ಕೊಂಡಿರೋಂಥ ಸ್ವಾಮೀಜಿಗಳಂತ ಹೇಳ್ತಾ ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ಇನ್ನೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದೀನಿ. ನಮಸ್ಕಾರ ಗೆಳೆಯರೆ, ಶರಣು ಶರಣ.